ಮಚ್. ಥ್ಯಾಂಕ್ ಯು. ಈಚಲು ಬೆಳಿಗ್ಗೆ ಕಪ್ಪು ಬಿಳಿ ಮಧ್ಯದಲ್ಲಿ ಕಲರ್ಫುಲ್ ಜೀವನ ಸಾಗಿಸೋಣ. ಡ್ರೆಸ್ ಚೇಂಜ್ ಮಾಡ್ತೀನಿ. ಆ ಡ್ರೆಸ್ ಚೇಂಜ್ ಮಾಡೋದು ನೀವು ನೋಡೋಕ್ಕಾಗಲ್ಲ, ಯಾಕಂದ್ರೆ ನಿಮಗೆ ಸೆನ್ಸರ್ ಆಗುತ್ತೆ. ಮತ್ತೆ ಅವಳು ಮೂಸ್ತಾನೂ ಇಲ್ಲ ಹುಡುಗಿ. ಮತ್ತೆ ಅದರ ಒಂದು ದುರಂತ ನಡೀತು ನೋಡಿ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AK ಟ್ಯಾಲೆಂಟೆಡ್ ಕಲಾವಿದ. ಇವತ್ತು ನನ್ನ ಜೀವನದ ಮೋಸ್ಟ್ ಸ್ಪೆಷಲ್ ಡೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಇದಕ್ಕೆ ನಾನು ಇಷ್ಟೊಂದು ವರ್ಷ ಕಾದು ಇಷ್ಟೊಂದು ವರ್ಷ ನಿಮ್ಗಳಿಗೆ ನಾನು ತೋರಿಸ್ಬೇಕಾಗಿರೋದು ಹೇಳಬೇಕಾಗಿರೋದು ಸುಮಾರಿತ್ತು. ಸೊ ಖಂಡಿತವಾಗ್ಲೂ ಇವತ್ತು ಏನಪ್ಪ ಸ್ಪೆಷಲ್ ಡೇ ಅಂತ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ ಆಗ್ತಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ಇವತ್ತು ನನ್ನ ಎಂಗೇಜ್ಮೆಂಟ್ ದಿನ. ಸೊ ನಾನು ಇವತ್ತು ಎಂಗೇಜ್ಮೆಂಟ್ನ ಕಿಂಗ್ಸ್ ಕ್ಲಬ್ಬಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಎಂಗೇಜ್ಮೆಂಟ್ ತಯಾರಿ ಹೇಗಿರುತ್ತೆ, ಯಾವ ಥರ ಆಗುತ್ತೆ, ಏನು ಎತ್ತ ಎಲ್ಲ ಈ ಬ್ಯುಸಿಲೂ ನಿಮ್ಗಳ ಜೊತೆ ಈ ವ್ಲಾಗ್ ಮಾಡ್ತಾ ಇರೋದು ನಿಮ್ಗಳಿಗೋಸ್ಕರ. ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ, ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಅದಕ್ಕೆ ಮನೆಯಿಂದ ಶುರು ಮಾಡೋಕ್ಕಾಗಲಿಲ್ಲ. ಸೊ ಎಸ್, ಬನ್ನಿ ಶುರು ಮಾಡೋಣ ನನ್ನ ಹೊಸ ಅಧ್ಯಾಯದ ಮೊದಲ ಆರಂಭ. ಸೊ ನನ್ನ ಎಂಗೇಜ್ಮೆಂಟ್ ಸೆರೆಮನಿ ಇವತ್ತು ನಡೀತಿದೆ. ಗೀತಾ ಶಂಕರ್ ಆ್ಯಂಡ್ ಯಶೋದಮ್ಮ ಫ್ಯಾಮಿಲಿ ವೆಲ್ಕಮ್ಸ್ ಟು ಕೃತಿ ಆ್ಯಂಡ್ ಪ್ರಶಾಂತ್. ಎಂಗೇಜ್ಮೆಂಟ್ ಸೆರೆಮನಿ ನೋಡ್ಬೋದು. ಸೊ ಫಸ್ಟ್ ಫ್ಲೋರಲ್ಲಿ ನಡೀತಿದೆ. ಸೊ ಮಧ್ಯದಲ್ಲಿ ಸುಮಾರು ಇಂಟ್ರಾಪ್ಟ್ ಆಗುತ್ತೆ. ನಾನು ಸ್ಟೇಜ್ ಮೇಲೆ ಇರ್ತೀನಿ, ಅದಕ್ಕೋಸ್ಕರ ಇಲ್ಲೋಡಿ ಎಂಟ್ರಿಲಿ ನಿವಿ. ಹಾಯ್ ನಿವಿ, ಹೌ ಆರ್ ಯು? ಥ್ಯಾಂಕ್ ಯು ಸೊ ಮಚ್. ಏನೂ ಆಗಿಲ್ಲ, ಐ ಜಸ್ಟ್ ಕೇಮ್ ನಾವು ಬಂದು ನಿಜ ಇದಲ್ಲ. ಇನ್ನು ಮೇನ್ ಡ್ರೆಸ್ ಇದೆ, ಇನ್ನು ಸಾಕಾಗಿದೆ ಮೇನ್ ಡ್ರೆಸ್. ಲುಕ್ ಆ್ಯಂಡ್ ಫೀಲಿಂಗ್ ಇದೆ. ಸುಮ್ಮನೆ ಹೇಳ್ದ, ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಬೇಕಂತ ಹೇಳ್ದ. ಸೊ ನೀವೀ ಬಂದಿದ್ದಾಳೆ ಆ್ಯಂಡ್ ಎಸ್ ಬೇಗ ಬಂದಿದ್ದಾಳೆ. ಫಸ್ಟ್ ಗೆಸ್ಟ್ ಬೇಗ ಬಂದಿರೋದು, ಯಾರೂ ಬಂದಿಲ್ಲ ಇದ್ದ. 7 o'clockಗೆ ಕರೀತಿತ್ತು, ನನಗೆ ಗೊತ್ತಿತ್ತು. ಸೊ ಫಸ್ಟ್ ಗೆಸ್ಟ್ ನಾನು, ನೀನಾದ್ರೂ ಬಂದಿದ್ಯಲ್ಲ. ಫಸ್ಟ್ ಗೆಸ್ಟ್ ನಾನೇ, ಈಗ ನಾನೇ ಬಂದಿದ್ದೆ, ಈಗ ಜಸ್ಟ್ ಬಂದೆ. ಕೃತಿ ಇಲ್ಲ, ಚೆನ್ನಾಗಿ ರೆಡಿ ಆಗಿದೆ. ಇಲ್ಲ ಬಂದಿದ್ದಾಳೆ, ಹೋಗು, ನಾನು ಫೋನ್ ಮಾಡ್ತೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಈ ಬ್ಯೂಟಿಫುಲ್ ಗೊಂಬೆ ಹಾಗೂ ಪ್ಲೇಟ್ ಡೆಕೋರೇಷನ್ನ ಮಾಡಿರೋದು ನಮ್ಮ ಡೆಕೋರ್ ಡೈರೀಸ್ ಅವರು. ತುಂಬ ಕ್ಯೂಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಇವರು ನಮಗೆ ಕಸಿನ್ನೇ ಆಗಬೇಕು. ಇಷ್ಟು ಕ್ಯೂಟಾಗಿ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ, ಪ್ಲೀಸ್ ಗೋ DM. ಆ್ಯಂಡ್ ಯಾವುದೇ ರೀತಿ ಈವೆಂಟ್ಸ್ ಡೆಕೋರೇಷನ್ಸ್ ಆಗಿರ್ಬೋದು, ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಅಂದರೆ ಈ ಥರ ಪ್ಲೇಟ್ ಡೆಕೋರ್ಸ್ ಮಾತ್ರ. ಸೊ ನಾಷ್ಟಕ್ಕೆ ನಾವು ಈಗ ತಿನ್ಬಿಡೋಣ. ಇನ್ನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ನೀಟಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಹೋಗಲ್ಲಿ ಕೊಟ್ಟಿದ್ದೀನಿ ಭರತ್, ಇಲ್ಲಿ ಕೊಟ್ಟಿದ್ದಾರೆ. ಭರತ್ ಇವ್ನು ಹೆಲ್ಪ್ ತಗೋ, ತಲೆ ಕೆಡಿಸ್ಕೊಂಡು ನೀನು ಫಸ್ಟ್ ನಾಷ್ಟ ಮಾಡು ಆಯಿತಾ. ಸೊ ಇವಾಗ ನಿನ್ನ ಪ್ರೋಗ್ರಾಮ್ ಲೇಟಾಗಿ ಸ್ಟಾರ್ಟ್ ಆಯಿತು. ಏನಕ್ಕೆ ಲೇಟಾಗಿ ಸ್ಟಾರ್ಟ್ ಆಯಿತು ಅಂದರೆ, ಎಲ್ಲರೂ ಲೇಟಾಗಿ ರೆಡಿ ಆಗ್ತಾರೆ. ಆಮೇಲೆ ನಾನು ಬೇರೆ ಒಂದಷ್ಟು ಶಾರ್ಟ್ಸ್ಗಳನ್ನ ಮುಂಚೆನೇ ತೊಗೋಬೇಕಾಗಿತ್ತು. ಸೊ ಅದನ್ನ ಲೇಟಾಗಿ, ಆಮೇಲೆ ಹೇಗಿದ್ರು 12 o'clock ಕರೆಕ್ಟಾಗಿ ಇರೋದು ರಿಂಗ್ ಹಾಕೋದು. ಸೊ ನಾಟ್ ಅನ್ ಇಶ್ಯೂ, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಎಲ್ಲರೂ ಈಗ ತಾನೇ ಬರ್ತಿದ್ದಾರೆ, ಗೆಸ್ಟ್ ಎಲ್ಲ ಬರಲಿ ಆರಾಮಾಗಿ, ಖುಷಿಯಾಗಿ ನಾವು ನಾಷ್ಟ ಮಾಡೋಣ ಬನ್ನಿ. ನೋಡ್ಬಿಟ್ರೆ ನೀನು ವಾವ್ ಅಂತ್ಯ, ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಇದೇನಲ್ಲ ವಾವ್ ಥರ ವಾವ್. ಅದಾದಮೇಲೆ ನನ್ನ ಎಂಗೇಜ್ಮೆಂಟ್ ಇದ್ರೂ ಬೆಳಗ್ಗೆ ನಾನು ಅವಳನ್ನ ರಿವೀಲ್ ಮಾಡೋಂಥ ವೀಡಿಯೋನ ಎಡಿಟ್ ಮಾಡಿಸ್ಬೇಕಾಗಿತ್ತು. ಸೊ ಎಂಗೇಜ್ಮೆಂಟ್ ದಿವಸನೇ ಶೂಟ್ ಮಾಡಿ ರಿವೀಲ್ ಮಾಡಬೇಕಾದ್ರೆ ಎಡಿಟ್ ಮಾಡಿಸ್ತಿದ್ದೆ. ಸೊ ಅಲ್ಲೇ ಲೈವ್ ಎಡಿಟಿಂಗ್ ಇತ್ತು. ಸೊ ಅದಕ್ಕೆ ನಮ್ಮ ಚಿರಾಗ್ ಫೋಟೋಗ್ರಫಿಗೆ ಥ್ಯಾಂಕ್ಸ್ ಹೇಳಬೇಕು, ಲೈವ್ ಎಡಿಟಿಂಗ್ಸ್ನ ಬೇಗ ಮಾಡಿಕೊಟ್ಟಿದ್ದಕ್ಕೆ. ಬಟ್ ನನ್ನ ಲುಕ್ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲ, ಶಾರುಖ್ ಖಾನ್ ಥರ ಅಂತೂ ಕಾಣ್ತಾ ಇಲ್ಲ. ಫುಲ್ ಫ್ಲಾಟ್ ಇದೆಯಾ? ನಿನ್ನೆ ಸಖತ್ತಾಗಿತ್ತಿದ್ದಲ್ಲ, ಮೊನ್ನೆ ಸಖತ್ತಾಗಿತ್ತಿದ್ದ. ಅವನನ್ನು ಕರ್ಸ್ಬಿಡೋದು ತಾನೇ. ಅವನೆಲ್ಲ ಸಲೂನು ಹೆಂಗಾಗಿ ಒಂದು ಬಂದು ಅರ್ಧ ಗಂಟೆಗೆ ಬಿಟ್ಕೊಡ್ತೀನಿ, ಬಂದು ಮಾಡೋದು ಅಂತ ಚೆನ್ನಾಗಿ. ಮೊನ್ನೆ ಸಕ್ಕದಾಗ ನಾನು ಎಂಗೇಜ್ಮೆಂಟ್ ಬ್ಯುಸಿ ಇದ್ರೂ ನಾನು ಎಲ್ಲರೂ ಒಪಿನಿಯನ್ನ ತಿಳ್ಕೊಬೇಕಾಯಿತು. ಸೊ ಅದಕ್ಕೆ ಮೊಬೈಲ್ ಕೊಟ್ಟು ಎಲ್ಲರ ಹತ್ರನೂ ಪ್ರಶ್ನೆ ಕೇಳಿಸೋದಕ್ಕೆ ಶುರು ಮಾಡಿದೆ. ಸೊ ನಮ್ಮ ರೀಲ್ಸ್ ಅಮ್ಮ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಪ್ರಶು ಎಲ್ಲಿದ್ಯಪ್ಪ ಅಂತೀನಿ ಸರ್. ಇಲ್ಲ, ಯಾವಾಗಲೂ ಮಗನ ಪಾತ್ರ ಮಾಡ್ತಿದ್ದ, ಇನ್ನು ಕೈಗೆ ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. ಕೈಗೆ ಸಿಕ್ಕಲ್ಲ ಇನ್ಮೇಲಿಂದ ಅಂದ್ಕೊಂಡಿದ್ದೀನಿ. ವೆರಿ ಬ್ಯುಸಿ ಆಗೋಗ್ತಾನೆ, ಇನ್ನು ಹಿಡಿಯೋಕ್ಕಾಗಲ್ಲ ಅವನ್ನ ಅಂತ ಅಂದ್ಕೊಂಡಿದ್ದೀನಿ ಸರ್. ಖಂಡಿತ ಅಮ್ಮ ಬನ್ನಿ ಅಂತ ಕರಿತಿದ್ದ, ಇನ್ಮೇಲೆ ನಾವು ಎಲ್ಲಿದ್ಯಪ್ಪ ಪ್ರಶು ಅನ್ಬೇಕು ನಾನು. ನೋಡ್ದಾ ನೀನು ನೋಡಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಸ್ಟ್ರೆಸ್ಲೆಸ್ ಆಗಿ. ಯಾವುದು ಹೂ ಮುಡ್ಸೋ ಸಖತ್ ಖುಷಿಯಾಗಿದೆಲ್ಲ. ಏನು ಮಾಡಿ ಇರೋ ಬರೋ ಕೆಲಸ ಎಲ್ಲ ನನ್ನ ಮೇಲೆ ಇದೆ.
ನಾನೇ ಕೊಡಬೇಕಾ? ಸೊ ಅಲ್ಲಿ ಎಲ್ಲ ಕೆಲಸ ನಾನೇ ಪ್ಲ್ಯಾನ್ ಮಾಡಬೇಕಾಗಿತ್ತು ಆ್ಯಂಡ್ ಅದಕ್ಕೆ ನನ್ನ ತಂಗಿಗೂ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವಳ ಸಪೋರ್ಟ್ ತುಂಬ ಅಂದರೆ ತುಂಬ ಮೇಜರ್ ಆಗಿತ್ತು. ಸಾರಿ ಅಕ್ಕ, ಬೇಜಾರಾಗಬೇಡ. ಈಗ ಸ್ಟಾರ್ಟ್ ಮಾಡು, ಇದಾದ್ಮೇಲೆ ಸ್ಟಾರ್ಟ್ ಮಾಡು. ಯಾವುದು ಬೇಡ ಬಿಡು. ನಾನು ಬರಬೇಕಾ? ನಾನು ಬರೋಗಿಲ್ವಾ? ಹಾಲಲ್ಲಿ ನಿಂತ್ಕೊಂಡು ಎಂಗೇಜ್ಮೆಂಟಲ್ಲೂ ನಿಂತ್ಕೊಂಡು ನಗ್ನಗ್ತಾ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅದಾದಮೇಲೆ ವ್ಲಾಗ್ ಮಾಡ್ಕೊಳ್ಳೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಇಷ್ಟು ಎಫರ್ಟ್ ಹಾಕಿರೋದು ನೀವುಗಳು ಈ ಎಂಗೇಜ್ಮೆಂಟ್ ಬ್ಲಾಗ್ನ ನೋಡಲಿ. ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಥ್ಯಾಂಕ್ಸ್ ತುಂಬ ಚಿಕ್ಕ ಮಾತಾಗುತ್ತೆ. ಅದು ನಮ್ಮ ಅನು ಅಕ್ಕನಿಗೆ ನಿಜವಾಗ್ಲೂ ತನ್ನ ತಮ್ಮನ ಮದುವೆ ಅಥವಾ ತನ್ನ ತಮ್ಮನ ಎಂಗೇಜ್ಮೆಂಟ್ ಹೆಂಗೆ ನಡಿಬೇಕು ಅನ್ನೋದನ್ನು ಅವ್ರು ನೋಡಿ ಕಲಿಬೇಕು. ಪೂರ್ತಿ ಸ್ಟೇಜು ಅವರೇ ನಿಂತ್ಕೊಂಡು ಪ್ರತಿಯೊಂದು ಸಣ್ಣ ಕೆಲಸನೂ ಅಕ್ಕ ನನ್ನ ಜೊತೆ ನನ್ನ ತಮ್ಮನಿಗೋಸ್ಕರ ಮಾಡ್ತೀನಿ ಅಂತ ಮುಂದೆ ನಿಂತ್ಕೊಂಡು ಮಾಡಿದ್ರು. ಲವ್ ಯು ಸೋ ಮಚ್ ಅಕ್ಕ. ಲವ್ ಯು ಅಕ್ಕ, ಲವ್ ಯು ಸೋ ಮಚ್. ಹಸಿರು ಮೇಲೆ ಇಡಬೇಕು. ಎಂಗೇಜ್ಮೆಂಟ್ ಕಳಿಸೋದಕ್ಕೆ ಬಾರಿ ಐತೆ. ಬನ್ನಿಮ್ಮ, ಬನ್ನಿ ಇಡಿಮ್ಮ. ಸೊ ಇನ್ನೇನು ಶುರು ಆಗುತ್ತೆ. ನಮ್ಮ ಎಲ್ಲರೂ ಅವರಲ್ಲಪ್ಪ, ರಿಯಲ್ಲು ಟಿಶ್ಯೂ ಕೊಡು. ಅಲ್ಲೇ ಇದೆ ಬಟ್ಟೆ. ಸುರೇಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಷ್ಟೇನಾ? ಇನ್ನೇನಿಲ್ಲ. ಬಟ್ಟೆ ಕೊಡ್ಬೇಕಾ? ಕೊಡಿ ಬಟ್ಟೆ ಕೊಡಿ. ಫ್ಯಾಮಿಲಿ ಕೊಡಿ ಬಟ್ಟೆ ಕೊಡಿ. ಥ್ಯಾಂಕ್ ಯು. ಬಟ್ಟೆ ಕೊಡ್ತಾ ಇದ್ದಾರೆ ನೋಡಿ, ಹಿಂದೆ ನಿಂತ್ಕೊಳ್ಳಿಲ್ಲ. ಥ್ಯಾಂಕ್ ಯು. ಸ್ವಲ್ಪ ತೀರಾ ಜಾಸ್ತಿ ಹಾಕಿದ್ರಿ ಅನಿಸ್ತಿಲ್ವಾ? ಇಲ್ಲ, ತೀರಾ ಜಾಸ್ತಿ ಹಾಕಿದ್ರಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಡ್ರೆಸ್ ಕೊಟ್ಟಿದ ತಕ್ಷಣ ಹೋಗಿ ರೆಡಿ ಆಗಬೇಕಾಗಿತ್ತು. ಸೊ ಬನ್ನಿ ಹೋಗಿ ರೆಡಿ ಆಗೋಣ. ಇಲ್ಲೇ ಹೋಗಿ ಬಂದಿರಬೇಕಂತೆ. ಸೊ ಇದು ನಂದು ನಾರ್ಮಲ್ ಔಟ್ಫಿಟ್ಟು. ಸೊ ಈಗ ಎಂಗೇಜ್ಮೆಂಟ್ ಔಟ್ಫಿಟ್ನ ನಾನು ತೋರಿಸ್ತೀನಿ ನೋಡಿ. ಸೊ ಇವಾಗ ನನ್ನ ಎಂಗೇಜ್ಮೆಂಟ್ ಔಟ್ಫಿಟ್ನ ನೋಡಿರ್ತೀರ ವೀಡಿಯೋಸ್ಗಳಲ್ಲಿ, ಬಟ್ ಇಲ್ಲೂ ತೋರಿಸ್ಬಿಡ್ತೀನಿ. ಸೊ ಆ್ಯಕ್ಚುಲಿ ವೈಟ್ ನನ್ನ ಫೇವ್ರೆಟ್. ಆ್ಯಕ್ಚುಲಿ ಎಲ್ಲೋದ್ರೂ ಫಸ್ಟ್ ವೈಟ್ನ ನಾನು ಪ್ರಿಫರ್ ಮಾಡ್ತೀನಿ. ರಾಯಲ್ ಮಾನ್ಯವಾದಿಂದ ತರಿಸಿದ್ದು. ಸಕಾಲಾಗಿದೆಯಾ ಹೇಮಂತ್? ಚೆನ್ನಾಗಿದೆಯಾ? ಇದೆಲ್ಲ ನನಗೆ ಹ್ಯಾಂಡ್ ವರ್ಕ್ ಸಖತ್ ಇಷ್ಟ ಅಲ್ವಾ? ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಆ ಡ್ರೆಸ್ ಚೇಂಜ್ ಮಾಡೋದು ನೀವು ನೋಡೋಕ್ಕಾಗಲ್ಲ, ಯಾಕಂದ್ರೆ ನಿಮಗೆ ಸೆನ್ಸರ್ ಆಗುತ್ತೆ. ಖುಷಿ ವಿಚಾರ ಏನಪ್ಪ ಅಂದರೆ ಹೊಸ ಅಧ್ಯಾಯ ಶುರು ಮಾಡ್ತಾಯಿದ್ದೀನಿ. ಆ ಅಧ್ಯಾಯದ ಜೊತೆಗೆ ಸಪೋರ್ಟ್ ಕೊಡ್ತಿರೋದು ನಮ್ಮ ಮೇಕ್ ಓವರ್ ಬೈ ಚೇತನ್ ಅವರು. ಯಾಕಂದರೆ ಮೇನ್ ಲುಕ್ಕು ಕಪ್ಪಗಿರೋರನ್ನ ಬೆಳ್ಳಕ್ಕೆ ಮಾಡೋದು, ಬೆಳ್ಳಗಿರೋರನ್ನ ಕಪ್ಪಗೆ ಮಾಡೋದು ಮೇಕಪ್ ಮಾಡೋರೇ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚೇತನ್ ಅವ್ರಿಗೆ. ಹೇಳಿದ ತಕ್ಷಣ ಹಿಂದೆ ಮುಂದೆ ಕೇಳ್ದಿರೆ ನನಗೆ ಮೇಕಪ್ ಮಾಡ್ಕೊಡ್ತೀನಿ ಬ್ರೋ. ನಾನು ಹೇಳಿದೆ ಬೆಳ್ಳಗೆ ಮಾಡ್ಬೇಕಂತ. ನೀವೇನು ತಲೆ ಕಟ್ಸ್ಕೊಬಿಟ್ಟವ್ರು ಬೆಳ್ಳಗೆ ಕಾಣಿಸ್ತೀರ ಅಂತ. ಆಮೇಲೆ ಕೂದಲು ಕೂಡ ಅಷ್ಟೇ. ನಾನು ಹೇಳಿದೆ ನಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಿಮಗೆಲ್ಲ ಗೊತ್ತಲ್ಲ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಡಾಕ್ಟ್ರ್ ತೋರಿಸ್ತೀನಿ ಸರ್. ತೋರಿಸಿ ನಾನು ಇವತ್ತೇನಾದ್ರು ಕೂದಲು ಇಟ್ಕೊಂಡು ಕಾನ್ಫಿಡೆಂಟ್ ಇಟ್ಟಿರೋದೇ ಈ ಮನುಷ್ಯನಿಂದ. ಸರ್ ಇಲ್ಲಿ ಕಾಲೇಲಿದೆ ಸರ್. ಏನು ಮಾಡೋದು ಹೇಳೋ, ನನಗೆಲ್ಲಿ ಗೊತ್ತಿತ್ತು. ರಾವಗಾಲ ಶುರು ಆಗೋದಕ್ಕಿಂತ ಮುಂಚೆ ಹಾಕೋಬಿಡ್ಬೇಕು. ಟೈಮ್ ಎಷ್ಟೀಗ? 12:40. 1:15ಕ್ಕೆ ರಾವಗಾಲ. ಸ್ವಲ್ಪ ಏನಕ್ಕೆ ಕಣ್ಣು ಬೇಡ, ನೀನು ನಾರ್ಮಲ್ ಆಗಿ ಚೆನ್ನಾಗಿ ಕಾಣಿಸ್ತೇವೆ ಬಂಗಾರು. ಆ ಕಣ್ಣಲ್ಲಿ ದೆವ್ವ ಥರ ಒರಿಜಿನಾಲಿಟಿನೇ ಇರಲ್ಲ. ತೆಗಿಬಿಡಿ ಬಾಸ್. ಕಣ್ಣದು ಕಣ್ಣದು ಏನು ಕಣ್ಣದೆಲ್ಲ. ರೆಡಿಯಾಗಿ ಬರೋದಕ್ಕೆ ನಮ್ಮ ಗಿಚಿಗಿಲಿ ಟೀಮ್ ಹಾಗೂ ನಮ್ಮ ರಘು ಬ್ರೋ ಬಂದುಬಿಟ್ಟಿದ್ರು. ಸೊ ಎಂಟ್ರಿ ಆಗಬೇಕಾಯ್ತು. ತುಂಬ ಲೇಟ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಜನ ಬಂದಿಲ್ಲ ಅಂದ್ಕೊಂಡ್ವಿ. ನೋಡಿದ್ರೆ ನಾನು ರೆಡಿಯಾಗಿ ಬರೋದಕ್ಕೆ ಫುಲ್ ಜನ ಇಡೀ ಹಾಲ್ ತುಂಬ್ಕೊಂಬಿಟ್ಟಿದ್ರು.
ಸಮಾಧಾನ ಮಾಡಿದ್ರು. ಬೇಕಾದ್ರು ಈ ಥರ ಕೊಟ್ಟಿದ್ರು, ಅದೆಲ್ಲ ಒಂದು ಕಂಟೆಂಟು. ನನ್ನ ಹುಡುಗ ಆ ಥರ ಅಂತ ತಿಳ್ಕೊಂಡು ನಾನು ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು. ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿದಾಗ ನಿಮ್ಗೆ ಅವಳ ಅಂತ ಸುಮಾರು ಜನ ಹಾಕೊಂಡು ನೀನು ಸ್ವಲ್ಪ ಬೆಳಿಗ್ಗೆ ಬರು, ಕಪ್ಪು ಬಿಳಿ ಮಧ್ಯದಲ್ಲಿ ಕಲರ್ಫುಲ್ ಜೀವನ ಸಾಕು. ಆಮೇಲೆ ಇನ್ನೊಂದು ನಿನ್ಗೆ ಚೆನ್ನಾಗಿತ್ತು, ನಾನು ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಕೋಪ ಮಾಡ್ಕೋತೀನಿ ಅಂತ. ಪ್ರೀತಿ ಸಂಖ್ಯೆ ನಾನು ಅವಳಿಗೆ ಅಂತ ಒಂದು ವಾಯ್ಸ್ ನೋಟ್ ಡೆಡಿಕೇಟ್ ಮಾಡಿದೆ. ಸೊ ಬಿ ಜೆ ಮಕ್ಕಳ ಕಾಪ್ರೇಟ್ಸ್ ಬರುತ್ತೆ ಅಂತ ಆಗ್ತಿಲ್ಲ, ಬಟ್ ಖಂಡಿತವಾಗ್ಲೂ ಆ ವಾಯ್ಸ್ ನೋಟು ಇಷ್ಟ ಆಗಿ ಅವಳಿಗೆ ಹ್ಯಾಪಿ ಟೀಯರ್ಸ್ ಬಂತು. ಸೊ ಈ ಥರದ ಮೊಮೆಂಟ್ಸ್ಗಳನ್ನೆಲ್ಲ ನಾನು ಕ್ರಿಯೇಟ್ ಮಾಡಬೇಕಂತ ನಂಗೆ ಆಸೆ ಇತ್ತು. ಸೊ ನಾನು ಎಂಗೇಜ್ಮೆಂಟೆಲ್ಲ ಮಾಡಿಕೊಂಡೆ. ಇದನ್ನು ಯಾರು ಓವರ್ ಅನ್ಕೊಳ್ಳೋಕೆ ಹೋಗಬೇಡಿ. ಸೊ ಸಖತ್ ಬ್ಯೂಟಿಫುಲ್ ಮೊಮೆಂಟ್ಸ್ ಇದೆಲ್ಲ. ನಾವು ಅಲ್ಲಿ ಫೇಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಇದು ಎಂಥ ಒಳ್ಳೆ ಮೊಮೆಂಟ್ ಅಂತ. ಫುಲ್ ಈವೆಂಟಲ್ಲಿ ನಾನು ಸ್ಟೇಜ್ ಮೇಲೆ ಇದ್ದೆ, ಏನೇನು ನಡೀತಿತ್ತು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಗೆಸ್ಟ್ಗಳು ಬರ್ತಿದ್ರು. ಆಮೇಲೆ ಊಟದೆಲ್ಲ ಹೆಂಗಾಯಿತು, ಇದು ಹೆಂಗಾಯಿತು ಅನ್ನೋದಕ್ಕೆ ವಿಚಾರಿಸ್ಕೊಳ್ಳೋದಕ್ಕೆ ಆಗಲ್ಲ ಎಷ್ಟೊಂದು ಜನ. ಆ್ಯಂಡ್ ಇನ್ನೊಂದು ಏನಂತಂದರೆ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಆಮೇಲೆ ಇಡೀ ಈವೆಂಟ್ನ ಆ ಕಡೆಯಿಂದ A to Z ನಾನು ನೋಡ್ಕೊತಿದ್ದೆ. ಸೊ ಆದ್ದರಿಂದ ಅಲ್ಲೊಂದು ಕಡೆ ತಲೆ ಬಿಸಿ ಆಗ್ತಿತ್ತು. ಸೊ ಅದನ್ನು ಮಾಡಬೇಕಾ ಇದನ್ನು ಮಾಡಬೇಕಂತ, ಬಟ್ somehow we managed. ಆಗಿರೋ ಎಕ್ಸೈಟ್ಮೆಂಟ್ಗೆ ಟೆನ್ಷನ್ಗೆ ನಾನು ಮೇಯ್ನ್ ಎಂಗೇಜ್ಮೆಂಟ್ ಸರ್ಮಲ್ಲಿ ರಿಂಗ್ ಹಾಕ್ಬೇಕಾಗಿರೋದೇ ಮರ್ತೋದೆ. ಸೊ ಕೊನೆಗೆ ನಾವು ರಿಂಗ್ ಹಾಕಿದ್ವಿ, ರಿಂಗ್ ಎಕ್ಸ್ಚೇಂಜ್ ಮಾಡಿದ್ವಿ ಟೈಮ್ ಇರೋದಕ್ಕಿಂತ ಮುಂಚೆ. ಸೊ ಇದು ನಾವು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊತಿದ್ದ ಮೂಮೆಂಟ್, ಇದು ಅಮೇಝಿಂಗ್ ಬ್ಯೂಟಿಫುಲ್ ಮೂಮೆಂಟ್ ಅಂತ ಮಾಡಿದ್ದು. ಹಿಂದೆಗಡೆ ಫುಲ್ ಸಾಂಗ್ ಓಡ್ತಿದ್ದೆ, ಆದ್ದರಿಂದ ನಿಮ್ಗೆ ನಾನು ಇದ್ರ ಮೂಮೆಂಟ್ಸ್ನ ಪ್ಲೇ ಮಾಡೋದಕ್ಕಾಗ್ತಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನೋ ಒಂಥರ ಒಳ್ಳೆ ಗ್ರೇಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಾವಿಷ್ಟಪಟ್ಟವ್ರನ್ನ ನಾವಿಷ್ಟಪಟ್ಟ ಜಾಗದಲ್ಲಿ ನಾವಿಷ್ಟಪಡೋರ ಜೊತೆ ಸೇರಿ ಕೂಡಿ ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಎಷ್ಟು ಖುಷಿ ಇರುತ್ತಲ್ಲ. ನಮ್ಮ ಗಿಚಿಗಿಲಿ ಜೂನಿಯರ್ಸ್ ಪುಟಾಣಿ ಮಕ್ಕಳೆಲ್ಲ ಬರೋದು ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಜನ ಮಕ್ಕಳು ಬಂದಿದ್ರು. ಆ್ಯಂಡ್ ನಿಜವಾಗ್ಲೂ ಎಷ್ಟು ಎಕ್ಸೈಟ್ಮೆಂಟು, ಯಮ್ಮ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಸಲಿ ಎಂಗೇಜ್ಮೆಂಟ್ ಮಜಾ ಶುರುವಾಗಿದ್ದೆ ಇಲ್ಲಿಂದ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲಿಂದ ನಾವು ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಆದರೆ ಒಂದು ದುರಂತ ನಡೀತು ನೋಡಿ. ಆದಮೇಲೆ ಇರೋದೇ ಮಜವಾದ ಕ್ಲಿಪ್ಸ್ಗಳು, ಬಟ್ ಇದರಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ನಾನು ಮೈಕ್ ಆಫ್ ಮಾಡಿಬಿಟ್ಟಿದ್ದೆ, ನಂಗೆ ಗೊತ್ತಾಗಿಲ್ಲ ಟೆನ್ಷನಲ್ಲಿ. ಸೊ ಈಗ ನಮ್ಮ ಸೂರಜ್ಜು ಆ ಬ್ಲಾಸ್ಟ್ ಬೈಕ್ಕೆ ದೂರದಲ್ಲಿ ತೊಗೊಂಡೋಗ್ಬಿಟ್ಟು ಯಾರಿಗೂ ಸಿಗದಿರೋ ಥರ ಬ್ಲಾಸ್ಟ್ ಮಾಡೋಣ ಅಂದ್ಕೊಂಡಿದ್ರೆ ಗೊಬ್ಬರನ ಅದನ್ನು ಕಿತ್ಕೊಂಡು ಅವನ ಕಡೆಗೆ ಬ್ಲಾಸ್ಟ್ ಮಾಡೋಣ ಅಂತ ಆಟಾಡ್ತಿದ್ದಾರೆ. ಸೊ ಈಗ ಆಲ್ರೆಡಿ ಅದ್ರದ್ದು ಎಫೆಕ್ಟ್ ಗೊತ್ತಾಗಿ ಎಲ್ಲ ಭಯಪಡ್ತಿದ್ದಾರೆ. ಎಲ್ಲ ಕ್ಯಾಮ್ರಾಮನ್ಗಳು ಹತ್ರಕ್ಕೆ ಹೋಗಿ ಅಲ್ಲೆಲ್ಲರೂ ಸುಡುತ್ತದೆ. ಕೊನೆಗೆ ಅದು ಆನೇ ಆಗಲಿಲ್ಲ. ಸೂರಜ್ ಇರೋ ಬರೋ ಬಟನೆಲ್ಲ ಒತ್ಬಿಟ್ಟ, ಆನ್ ಆಗ್ಬಿಡ್ತು. ತಗೊಳ್ಳಿ ಆತಾಗೆ ಎಲ್ಲ ಸ್ಪ್ರೇ ಬಿಟ್ಟು ಫುಲ್ ಡ್ಯಾನ್ಸ್ ಮಾಡಿ ಇರೋ ಬರೋ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ವಿ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕ್ರೇಜಿ ಸಾಂಗ್ಸ್ಗಳು ಹಾಕೊಂಡ್ವಿ. ಆ್ಯಕ್ಚುಲಿ ಎಂಗೇಜ್ಮೆಂಟ್ ಪಾರ್ಟಿ ಅಂತ ನೆನಪು. ಅಲ್ಲಿ ಯಾರು ವೀಡಿಯೋ ತಗೊಂಡು ಕೂತಿರಲಿಲ್ಲ, ಎಲ್ಲ ಆ ಮೊಮೆಂಟ್ಗೆ ಎಂಜಾಯ್ ಮಾಡ್ತಿರೋ. ಎಲ್ಲ ಕೇಕ್ ತಿನ್ಸೋ ಸ್ವಲ್ಪ ಲೇಟ್ ಇದೆ. ಏನಕ್ಕೆ ಅಂತಂದರೆ ಕೇಕ್ ಬಂದಿದ್ದೇ ಲೇಟ್ ಆಯಿತು. ಸೊ ಹೇಳ್ತಿಲ್ವಾ, ಒಂದು ಒಳ್ಳೆ ಇವೆಂಟ್ ನಡಿಬೇಕಾದ್ರೆ ಸಣ್ಣ ಪುಟ್ಟದಾಗೋದು ಕಾಮನ್ನು, ಬಟ್
ಕೇಕ್ ಲೇಟಾಗಿ ಬಂದರೂ ನಮ್ಮವ್ರು ಯಾರೂ ಹೋಗಿರಲಿಲ್ಲ. ನಮ್ಮ ಕಲಾವಿದರಾಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ರಲ್ಲ. ಸೊ ದಟ್ ವಾಸ್ ಅನ್ ಅಮೇಝಿಂಗ್ ಥಿಂಗ್. ಅದೊಂದು ಖುಷಿ ಕೊಡ್ತು. ಸೊ ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ನಾನು ಸೂರಜ್ಗಾಗಿರ್ಬೋದು, ನಮ್ಮ ಅನು ಅಕ್ಕನಿಗಾಗಿರ್ಬೋದು, ನಮ್ಮ ವಾಣಿಗಾಗಿರ್ಬೋದು, ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಆದ ರಾಗಿ, ಅನೂಪ, ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಈ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಅಂತಂದರೆ, ನಮ್ಮ ರಿಲೇಟಿವ್ಸ್ಗಿಂತ ಜಾಸ್ತಿ ಇವ್ರುಗಳು ನನ್ನನ್ನು ಯಾವಾಗಲೂ ಪ್ರೀತಿಸ್ತಾರೆ. ಸೊ ನಮ್ಮಮ್ಮ ನಾನು ಮಾತಾಡೋದೇ ಬೇಕಿಲ್ಲ, ನಾನು ಏನು ಹೇಳಿದ್ರೇ ಎಲ್ಲ ಕೊಟ್ಟಿದ್ದಾರೆ. ಸೊ ಇನ್ನು ನಾನು ಕೇಳಿದ ತಕ್ಷಣ ನನ್ನ ಹುಡುಗಿನ ನನಗೆ ಕೊಟ್ಟಿರೋದು ನಾನು ನಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಎಲ್ಲ ಡ್ಯಾನ್ಸ್ ಮಾಡಿ ಮಜಾ ಹೊಡೆಸಿದ್ವಿ, ನೋ ಮೋರ್ ಡೌಟ್. ನೀವು ನೋಡ್ಬೋದು ಎಷ್ಟು ವೈಬ್ ಮಾಡ್ತಿದ್ವಿ ಅಂತ. ಸೂರಜ್ ಅಂತೂ ಏನೋ ಓಟಿ ಪ್ಯಾಕೆಟಲ್ಲಿ ಕುಡಿದಿರೋ ಎಣ್ಣೆ ಗಾಡಿ ಆಡ್ದಂಗೆ ಆಡ್ತಿದ್ದ. ನೀವು ನೋಡಿ ಅಲ್ಲಿ ಆ ವೈಬ್ನ ನಾವು ಎಂಜಾಯ್ ಮಾಡಿರೋ ನಮಗೆ ಗೊತ್ತು. ಆ್ಯಂಡ್ ಭವ್ಯ ಎಷ್ಟೇ ಬ್ಯುಸಿ ಇದ್ದರೂ ನನಗೋಸ್ಕರ ಬರ್ತೀನಿ ಕೊಡೋ ಅಂತ ಹೇಳ್ದಲ್ಲ. ಥ್ಯಾಂಕ್ ಯು ಸೊ ಮಚ್ ಬಾಸ್. ಕೊನೆಯದಾಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನವ್ರಿಗೆ, ನನಗೋಸ್ಕರ ಬಂದವ್ರಿಗೆ, ನನಗೋಸ್ಕರ ಆಶೀರ್ವಾದ ಮಾಡಿರೋ ಎಲ್ರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ಪ್ರೀತಿಯ ವ್ಲಾಗ್ ವೀಕ್ಷಕರಿಗೆ ಸಾರಿ ಹಾಗೂ ಥ್ಯಾಂಕ್ ಯು ವಿಶ್ ಮಾಡಿದ್ದಕ್ಕೆ. ಸಾರಿ ಏನಕ್ಕೆ ಅಂತಂದರೆ ನಾನು ಎಂಗೇಜ್ಮೆಂಟಿಗೆ ಕರೆಯೋದಕ್ಕಾಗಲಿಲ್ಲ. ಬಟ್ ಖಂಡಿತವಾಗ್ಲೂ ಮದುವೆಗೆ ಎಲ್ಲರೂ ಇನ್ವೈಟ್ ಮಾಡ್ತೀನಿ. ಯಾಕಂದರೆ ನನ್ನನ್ನು ಮನಸ್ಸಿಂದ ಹರಿಸಿ ಆಶೀರ್ವಾದ ಮಾಡೋರು ನೀವುಗಳು. ಆದ್ದರಿಂದ ಮದುವೆಗೆ ಖಂಡಿತವಾಗ್ಲೂ ನಿಮ್ಗೆಲ್ಲರೂ ನಾನು ಕರಿತೀನಿ ಅಂತ ಹೇಳ್ತಾ, ಈ ನಮ್ಮ ಎಂಜಾಯ್ಮೆಂಟ್ಗೆ ಕಾರಣ ಆದ ನನ್ನ ಗಿಚಿಗಿಲಿಗಿಲಿ ತಂಡ ಹಾಗೂ ನನ್ನ ಸಂಬಂಧಿಕರಿಗೆ ನಾನು ಇಲ್ಲಿಂದನೇ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮಪ್ಪ ಫುಲ್ ವೈಬಲ್ ಡ್ಯಾನ್ಸ್ ಮಾಡ್ತಿರೋ, ಹಂಗೆ ನಮ್ಮ ಅಪ್ಪನ ಕಡೆ ಹೇಳ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿಸಿದ್ವಿ. ನಮ್ಮಪ್ಪ ಅಂತೂ ಸಖತ್ ಎಂಜಾಯ್ ಮಾಡಿದ್ರು. ಸೊ ಫ್ಯಾಮಿಲಿಲಿ ಈ ಥರ ಎಂಜಾಯ್ಮೆಂಟ್ಸ್ ಇರಬೇಕು, ಡ್ಯಾನ್ಸ್ ಮಾಡಬೇಕು. ಫುಲ್ಲು ಕೆಡವಾಕ್ಬಿಟ್ವಿ, ಅಷ್ಟು ಮಜಾ ಮಾಡಿದ್ವಿ. ಬಟ್ ನಂಗೆ ಈಗಲೂ ರಿಗ್ರೆಟ್ ಇದೆ, ಇಷ್ಟು ಮಸ್ತಾಗಿರೋದು ಆಡಿಯೋ ನನಗೆ ಸಿಗಲಿಲ್ಲ. ಬಟ್ ಸಿಗಬೇಕಾಯ್ತು, ಇಷ್ಟು ಫನ್ ಮಾಡಿರೋದು. ಬಟ್ ಎನಿವೇಸ್ ಇದನ್ನೆಲ್ಲ ನಾನು ನಿಮ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಓಡಾಡಿ ತುಂಬ ಸುಸ್ತಾಗಿದ್ದೀವಿ. ಆ್ಯಂಡ್ ಪ್ರಶಾಂತು ಫುಲ್ ಎಲ್ಲನೂ ಓಡಾಟ ಎಲ್ಲ ನೋಡ್ಕೊಳ್ಳೋದ್ರ ಜೊತೆಗೆ ವ್ಲಾಗ್ ಮಾಡ್ತಾ ಇದ್ದಾನೆ ಜನಕ್ಕೋಸ್ಕರನೇ. ನಿಮಗೋಸ್ಕರ ಅವನು ಎಂಗೇಜ್ಮೆಂಟ್ ಆಗ್ತಿರೋದು ಹೆಚ್ಚಲ್ಲ, ಈ ಎಂಗೇಜ್ಮೆಂಟ್ ಮಾಡ್ಕೋತಿರೋದು ನಿಮಗೋಸ್ಕರ. ಬಂದಿರೋ ಜನಗಳನ್ನ ವಿಚಾರಿಸಿದ್ನೋ ಇಲ್ವೋ ಗೊತ್ತಿಲ್ಲ, ನನ್ನ ಆಡಿಯನ್ಸ್ಗೆ ವಿಷಯ ತಲುಪಬೇಕು ಅಂತ ಅಂದ್ಬಿಟ್ಟು ಮಾತಿಗೂ ಆಡಿಯನ್ಸ್ ಬಗ್ಗೆ ತುಂಬ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ. ಹೌದು. ಆ್ಯಂಡ್ ಫೋನಿಗೆ ಮೈಕ್ದು ಏನು ಅಡ್ಯಾಪ್ಟರ್ ಹಾಕಿದ್ದಾನೆ. ಬೆಳಗ್ಗೆನ ಅವ್ನು ತೆಗ್ದೇ ಇಲ್ಲಾನೆ ಯಾವ ಮೂಮೆಂಟಲ್ಲಿ ವ್ಲಾಗ್ ಮಾಡಬೇಕಾಗುತ್ತೋ ಅಂತ. ಅದ್ರ ಜೊತೆಗೆ ಇನ್ನೊಬ್ರು ತುಂಬ ವ್ಲಾಗ್ ಮಾಡ್ತಾ ಇರೋದು ಯಾರು ಅಂತ ಅಂದರೆ ಅಮೂಲ್ಯ ಅವರು. ಪ್ರಶಾಂತ್ ಬಿಟ್ರೆ ಇದನ್ನ ಪ್ರಶಾಂತ್ ಎಂಗೇಜ್ಮೆಂಟ್ನ ವ್ಲಾಗ್ ಮಾಡ್ಕೊಂಡಿರೋದು ಅಮೂಲ್ಯ ಅವರು. ಯಾವಾಗ ಹಾಕ್ತೀನೋ ಯಾವಾಗ ಬರುತ್ತೋ ಅದು ಗೊತ್ತಿಲ್ಲ ನನಗೆ. ಇದು ಪ್ರಶಾಂತ್ ಏನು ಬೇಡ ಅಂತಲೂ ಹೇಳಿಲ್ಲ, ಅವ್ನು ಫೋನ್ ತೊಗೊಂಡು ಸುಮ್ಮನೆ ನಾನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಪ್ರಶಾಂತ್, ಸೊ ನೀನು ಎಂಗೇಜ್ಮೆಂಟ್ ಆಯ್ತಲ್ಲ, ಹೆಂಗೆ ಅನ್ನಿಸ್ತಾ ಇದೆ? ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಆ್ಯಂಡ್ ಅಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಸೊ ಇವಾಗ ಕ್ಯೂರಿಯಾಸಿಟಿ ಎಲ್ಲ ಮುಗಿದು ಒಂದು ಖುಷಿ, ಹ್ಯಾಪಿನೆಸ್ ಎರಡು ಒಟ್ಟಿಗೆ ಮುಖದಲ್ಲಿ ಕಾಣಿಸ್ತೀನಿ, ನೋಡಿದೆ. ಆ್ಯಂಡ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅನು ಅಕ್ಕಗೆ. ಬಿಕಾಸ್ ನನಗೆ ಇದು ನಾನು ಹೇಳ್ತೀನಿ, ಅಕ್ಕನ ಕೊರತೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರಿಗೆ ಸೂರಜ್ ತೋರಿಸ್ತೀನಿ, ದನ ಬೇವರ್ಸಿ ಅವನೇನು ಗೊತ್ತಾ, ನನ್ನ ಜೊತೆನೇ ಇದ್ದ ಇಷ್ಟೊತ್ತರೆಗೂ. ತಿನ್ನೋದು, ಕಾನ, ಸೋನಾ, ಪೀನ ಎಲ್ಲ ನನ್ನ ಜೊತೆ. ಇವಾಗ ಹುಡುಗಿ ಬಂದಿದ ತಕ್ಷಣ ಇರೋ ತೋರ್ಸೋದು ಈ ನೋಡಿ, ಆ ಹುಡುಗಿ ಬಂದು ಅಂತ ಅವಳು ಫ್ಯಾನು, ಇವಳು ಕೂದಲು ಇರೋ ಕೂದಲಿ ಮತ್ತೆ ಅವಳು ಮೂಸ್ತಾನೂ ಇಲ್ಲ ಹುಡುಗಿ, ಮತ್ತೆ ಅಂತವಳು. ಅವಳು ಇವ್ನ ಕಡೆ ತಿರುಗು ನೋಡ್ತಿಲ್ಲ. ಅವಳು ನನ್ನ ತಂಗಿ ಜೊತೆ ಮಾತಾಡ್ತಾವಳೆ ಭವ್ಯ, ಇವಂದೇನೋ ಒಂಥರ ಮತ್ತೆ ಅಂದ್ಬಿಟ್ಟು ಕೈ ಮೇಲೆ ಕಲೆ ಕೊಡೋ ಗೊತ್ತೇ ಇಲ್ಲ ಅವಳು ಆ್ಯಕ್ಚುಲಿ ಹಿಂಗೆ ಕೈ ಹಾಕೊಂಡಿರೋದು. ಅವ್ನ ಕೈ ಮೇಲೆ ಕೈ ಮತ್ತೆ ಅಂತವನು ಅಲ್ಲಿ ತೋರ್ಸಕ್ಕಾಗಿ ಅವರು ನೋಡಿದ್ರ ಯಾವ ಥರ ಇರಬೇಡ ಇವನು. ಸೊ ಅಲ್ಲೇ ತಿಳ್ಕೊಳ್ಳಿ ನೀವು ಯಾವ ಥರ ಅಂತ. ಆ್ಯಂಡ್ ಈ ವ್ಲಾಗ್ಗೆ, ಈ ಇವೆಂಟ್ಗೆ ಮೇಜರ್ ಸಪೋರ್ಟ್ ಆಗಿದ್ದು ನನ್ನ ಪ್ರೀತಿಯ ಅಕ್ಕ ಅನುಪಮ ಅಕ್ಕ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಏನೋ ಒಂದು ಮಾತಾಡಿ ನೋಡಿಕೊಂಡು ಇವೆಂಟ್ನೇ ನೋಡಿಕೊಂಡ್ರು. ಅಕ್ಕ ಹೆಂಗೆ ಅನಿಸ್ತಕ್ಕ ಇದೆಲ್ಲ? ನಂಗೆ ಸುಸ್ತಾಗ್ತದೆ. ಅಂದರೆ ನಿನಗೆ ಕಫ ಇತ್ತಲ್ಲ, ಏನಾದ್ರು ಕಫ ಇತ್ತು, ಅದಿತ್ತು, ಏನೇನೋ ಸ್ನೀಸು, ಗೊಣ್ಣೆ ಅದೆಲ್ಲ ಇತ್ತು. ಇದನ್ನೆಲ್ಲ ಸೂರಜ್ ನೋಡ್ಕೋಬೇಕಾಗಿತ್ತು ಇವತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಮಧ್ಯದಲ್ಲಿ ಸಿನಿಮಾ ಮೀಟಿಂಗ್ ಬಂತು. ಸೊ ಹಂಗಾಗಿ ಸಿನಿಮಾ ಮೀಟಿಂಗ್ ಹೋಗಿ ಬಂದ್ರು ಅವರು. ಇಲ್ಲ, ಅವನು ಆದ್ರೂ ಬಂದು ಮಧ್ಯದಲ್ಲಿ ನೋಡ್ಕೊಂಡ, ಪಾಪ ಮ್ಯಾನೇಜ್ ಮಾಡ್ದ.
ಬಟ್ ಎಂಟೈಲಿ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬರೀ ಒಂದು 200-300 ಜನ ಅಂತ, ಬಟ್ ಪ್ರಾಬಬ್ಲಿ 500-600 ಜನ ಬಂದಿರ್ತಾರೆ. ಸೊ ಗೊತ್ತಿಲ್ಲ ಇಷ್ಟು ಜನ ಬಂದಿದ್ದಾರೆ ಅಂತ, ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನೀನು ಬಂದಿದ್ದಕ್ಕೆ. ನೀನೇನು ಹೇಳ್ತೀನಿ ನನ್ನ ಎಂಗೇಜ್ಮೆಂಟ್ ಆಗಿರೋದು? ಏನಿಲ್ಲಪ್ಪ, ಹುಡುಗಿ ತುಂಬ ಸಕ್ಕತ್ತಾಗಿದ್ದಾರೆ. ಹುಡುಗ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿಲ್ಲಕ್ಕ. ಒಂದು ಹುಡುಗ ಚೆನ್ನಾಗಿದೆ ಒಂದು ಮಾತು ಹೇಳಲಿಲ್ಲ. ನೀನು ಬಿಡೋ, ನಿನ್ನ ಮನ್ಸು ಚಂದ. ನಿಂದು ಹೋಳಿಗೆ ಆರ್ಡ್ರ್ ಮಾಡಿದ್ದಾನೆ, ಹೋಳಿಗೆ ಬಂದಿಲ್ಲ. ಕೇಕ್ ಆರ್ಡ್ರ್ ಮಾಡಿಲ್ಲ. ಬಂದಿರೋಂತಹ ಗೆಸ್ಟ್ಗಳಿಗೋಸ್ಕರ ಮಾಡಿಲ್ಲ. ಅವನು ಹೋಳಿಗೆ ತರಿಸಿರೋದು ಅವನೊಂದು 100, ಕೃತಿ 100 ಮನೆ ಕಟ್ಕೊಂಡು ಹೋಗಕ್ಕೆ. ಊರೆಲ್ಲ ಉಂಡು ಹೋದ್ಮೇಲೆ ಹೋಳಿಗೆ ಬಂದಿದೆ. ಈಗ ಬಂತ ಹೋಳಿಗೆ? ಬಂದಿಲ್ಲ. ಇಲ್ಲ, ಇನ್ನೂ ಬಂದಿಲ್ಲ ಹೋಳಿಗೆ. ಕೇಕ್ ಆರ್ಡರ್ ಮಾಡಿದ್ದ, ಕೇಕು ಲೇಟಾಗಿ ಬಂತು. ಒಟ್ಟಾರೆ ಈ ಇವೆಂಟ್ ಪರ್ಪಸ್ ಎಲ್ಲ ಲೇಟ್ ಮಾಡಿದ್ರು, ಬಟ್ ಬೇಜಾರಿಲ್ಲ. ಬಟ್ ಅದು ಯಾವುದನ್ನು ಮನ್ಸು ಹಾಕೊಂಡು ಇಷ್ಟು ಜನ ನಿಂತಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ನನ್ನ ಪಕ್ಕ ನಿಂತಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಲವ್ ಯು ಅಕ್ಕ. ಐ ಲವ್ ಯು ಟು ಆ್ಯಂಡ್ ಐ ಲವ್ ಯು ಕ್ರೂ. ಬೇಡ ಬಿಡು ಪರ ಎಲ್ಲ. ಇವಳೆ ನಮ್ಮ ಹುಡುಗಿ, ನೋಡೋಕ್ಕೆ ನನ್ನಷ್ಟು ಚೆನ್ನಾಗಿಲ್ಲ, ಬಟ್ ಆದರೂ ಪರವಾಗಿಲ್ಲ. ಜೊಲ್ಗೇಶ್ ನೋಡಿ, ಅವನದು ಎಲೆನ ಒರೆಸ್ತಿಲ್ಲ ಪಾಪ. ಭವ್ಯ ಬಂದು ಅಂದ್ಬಿಟ್ಟು ಅವಳೆಲ್ಲ ನೋಡಿಸಿದ್ರೆ ಅವನು ಸ್ಕ್ರೀನಲ್ಲಂತೂ ಕಾಣಿಸ್ಕೊಳ್ಳೋದು, ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋಣ ಅಂತ ಅವ್ನ ಮೈಂಡ್ ಸೆಟ್ಟು. ನೋಡ್ಬೋದು ಯಾವ ಥರ ಭವ್ಯನಿಗೆ ಹೆವಿ ಟಾರ್ಚರ್ ಕೊಡ್ತಾವನೆ. ಇಷ್ಟೆಲ್ಲ ಟೆನ್ಷನಲ್ಲಿ ನಾನು ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು, ಬೇಜಾರಾಗಬೇಡಿ ಯಾರು. ಬಟ್ ನಾನು ಫ್ರೀ ಆದಾಗೆಲ್ಲ ನಾನು ವೀಡಿಯೋಸ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿ ವ್ಲಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ನಮ್ಮ ಜೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.